ಎಸ್ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಕೊನೆಗೂ ಕೂಡ ನಿಟ್ಟುಸಿರು ಬಿಟ್ಟಿದ್ದಾರೆ ಮಾಜಿ ಶಾಸಕ ಉಮೇಶ್ ಜಾಧವ್. ಚಿಂಚೋಳಿಯ ಕಾಂಗ್ರೆಸ್ನ ಶಾಸಕರಾಗಿದ್ರು. ತಮ್ಮ ಶಾಸಕ ಸ್ಥಾನಕ್ಕೆ ಪಕ್ಷಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ರು. ಆದರೆ ಡೋಲಾಯಮಾನವಾಗಿತ್ತು. ಈಗ ಎಂಪಿ ಕ್ಷೇತ್ರದಲ್ಲಿ ಸ್ಪರ್ಧಿಸುವಂತಹ ಈಗ ಎಲ್ಲವೂ ಕೂಡ ಒಂದು ರೀತಿಯ ಸಾವಕಾಶವಾಗಿ ಸಾಗ್ತಾ ಇದೆ. ಯಾಕೆಂದ್ರೆ ಜಾಧವ್ ಅವರ ರಾಜೀನಾಮೆಯನ್ನ ಅಂಗೀಕಾರ ಮಾಡಿದ್ದಾರೆ ಸ್ಪೀಕರ್. ಸೊ ಈಗ ಉಮೇಶ್ ಜಾಧವ್ಗೆ ಬಿಗ್ ರಿಲೀಫ್, ಅಂಗೀಕರಿಸಿದ್ದಾರೆ ರಾಜೀನಾಮೆಯನ್ನ. ಪಕ್ಷಾಂತರ ನಿಷೇಧ ಕಾಯ್ದೆಯಿಂದ ಬಚಾವಾಗಿದ್ದಾರೆ ಜಾಧವ್. ಕಾಂಗ್ರೆಸ್ ಅನ್ನು ತೊರೆದು ಬಿಜೆಪಿ ಸೇರ್ಪಡೆಯಾಗಿದ್ದಂಥ ಉಮೇಶ್ ಜಾಧವ್ ಇದೀಗ ಫುಲ್ ರಿಲೀಫ್ ಆಗಿದ್ದಾರೆ. ರಾಜೀನಾಮೆ ಅಂಗೀಕರಿಸಿದ ಹಾಗೆ ಕಾಂಗ್ರೆಸ್ ಮನವಿಯನ್ನ ಮಾಡಿತ್ತು. ಹೀಗಾಗಿ ಮೇಲ್ಮನವಿಯನ್ನು ಕೂಡ ಸಲ್ಲಿಸಿಕೊಂಡಿತ್ತು. ಅದಕ್ಕೆ ಸದ್ಯ ಕಲಬುರಗಿಯಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಲೋಕಸಭಾ ಅಖಾಡಕ್ಕೆ ಧುಮುಕಿರುವಂತಹ ಉಮೇಶ್ ಜಾಧವ್ಗೆ ಈಗ ಬಿಗ್ ರಿಲೀಫ್ ಸಿಕ್ಕಿದೆ. ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ತೊಡೆ ತಟ್ಟಿರುವಂತಹ ಉಮೇಶ್ ಜಾಧವ್ ಇದೀಗ ಲೋಕಸಭಾ ಅಖಾಡದಲ್ಲಿ ವಿದ್ಯುಕ್ತವಾಗಿ ಈಗಾಗಲೇ ಕಾಣಿಸ್ಕೊಳ್ತಾ ಇದ್ದಾರೆ. ಜೊತೆಗೆ ಅವರಿಗೆ ಇದ್ದಂತಹ ಅಡೆತಡೆ ಅಂದರೆ ಪಕ್ಷಾಂತರ ನಿಷೇಧ ಕಾಯ್ದೆ. ಏನಾಗುತ್ತೋ ಚುನಾವಣೆಯಲ್ಲಿ ಸ್ಪರ್ಧಿಸೋದಕ್ಕೆ ಇನ್ನೂ ಕೂಡ ತೂಗುಗತಿಯ ರೀತಿ ಇದ್ದಂತಹ ಈ ಒಂದು ಹರ್ಡಲ್ ಇದೀಗ ಸದ್ಯಕ್ಕೆ ಬಚಾವಾಗಿದೆ. ಉಮೇಶ್ ಜಾಧವ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಇದರಿಂದ ಮತ್ತಷ್ಟು ಆ ಭಾಗದಲ್ಲಿ ಅವರಿಗೆ ಬಲ ಸಿಕ್ಕಂತಾಗಿದೆ. ಕೊನೆಗೂ ಕೂಡ ಈ ಒಂದು ಆರೋಪದಿಂದ ಅದರ ಜೊತೆಗೆ ಎಲ್ಲಿ ಸ್ಪೀಕರ್ ಇದನ್ನು ನಿರಾಕರಿಸ್ತಾರೋ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇತ್ತು. ಏನಾಗುತ್ತೆ ರಾಜಕೀಯ ಭವಿಷ್ಯ ಒಂದು ವೇಳೆ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆದರೆ 6 ವರ್ಷಗಳ ಕಾಲ ಅವರು ಚುನಾವಣಾ ರಾಜಕಾರಣದಲ್ಲಿ ಇರೋ ಹಾಗಿರಲಿಲ್ಲ. ಸೊ ಈ ತೂಗುಗತಿಯಿಂದ ಉಮೇಶ್ ಜಾಧವ್ ಬಚಾವಾಗಿದ್ದಾರೆ. ಬಿಗ್ ರಿಲೀಫ್ ಸಿಕ್ಕಿದೆ. ಪಕ್ಷಾಂತರ ನಿಷೇಧ ಕಾಯ್ದೆಯಿಂದ ಬಚಾವಾಗಿದ್ದಾರೆ. ಅಂದರೆ ಸ್ಪೀಕರ್ ಅವರ ವಿವೇಚನೆಗೆ ಬಿಟ್ಟದ್ದು ಅನ್ನುವಂಥ ವಿಚಾರ ಕೂಡ ಇಲ್ಲಿ. ಈಗ ರಾಜೀನಾಮೆಯನ್ನ ಅಂಗೀಕರಿಸಿದ್ದಾರೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಿವು ಜೋಹಳಿ ಕೊಡ್ತಾರೆ. ಶಿವು, ಸ್ಪೀಕರ್ ಅವರ ಅಂಗಳದಲ್ಲಿ ಇದ್ದಂತಹ ಈ ಒಂದು ವಿಕೆಟ್ ಇದೀಗ ಉಮೇಶ್ ಜಾಧವ್ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಸೊ ಈ ಮೂಲಕ ಬಿಜೆಪಿಯ ಆ ಒಂದು ಕಲಬುರಗಿ ಭಾಗಕ್ಕೆ ಜೊತೆಗೆ ಉಮೇಶ್ ಜಾಧವ್ಗೆ ಸದ್ಯ ಅವರ ವೈಯಕ್ತಿಕವಾಗಿ ಒಂದು ಜಯ ಸಿಕ್ಕಿದೆ. ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ. ಖಂಡಿತವಾಗ್ಲೂ ಗುರುಪ್ರಸಾದ್, ಈಗ ಚಿಂಚೋಳಿ ಶಾಸಕರಾಗಿದ್ದಂತಹ ಉಮೇಶ್ ಜಾಧವ್ ಅವರ ರಾಜೀನಾಮೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಸ್ಪೀಕರ್ ರಮೇಶ್ ಕುಮಾರ್ ಅವರು. ಇದರಿಂದ ಉಮೇಶ್ ಜಾಧವ್ ಅವರಿಗೆ ಇದ್ದಂತಹ ಆತಂಕ ಒಂದು ಕಡೆ ದೂರ ಆಗಿದೆ. ಮತ್ತೊಂದು ಕಡೆ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಆತಂಕ ಈಗ ಅವರಿಗೆ ಇಲ್ಲ. ಈ ಹಿಂದೆ ಅಂದ್ರೆ ಅವರ ಒಂದು ಶಾಸಕ ಸ್ಥಾನವನ್ನ ಅನರ್ಹ ಮಾಡಬೇಕು, ಮತ್ತೆ ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ಅವರ ಮೇಲೆ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ಕಾಂಗ್ರೆಸ್ ನಾಯಕರು ದೂರನ್ನ ಕೊಟ್ಟಿದ್ರು ಸ್ಪೀಕರ್ ರಮೇಶ್ ಕುಮಾರ್ ಅವ್ರಿಗೆ. ಆ ಒಂದು ನಿಟ್ಟಿನಲ್ಲಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಜಾಧವ್ ಅವರ ಒಂದು ವಿಚಾರಣೆಯನ್ನ ನಡೆಸಿ ಈಗ ಅಧಿಕೃತವಾಗಿ ಅವರು ರಾಜೀನಾಮೆಯನ್ನ ಅಕ್ಸೆಪ್ಟ್ ಮಾಡಲೇಬೇಕಾಗತ್ತೆ. ಸಂವಿಧಾನದ ನಿಯಮಾವಳಿಗೆ ತದ್ವಿರುದ್ಧವಾಗಿ ನಾನು ನಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ಒಂದು ವಿವರಣೆಯನ್ನ ಕೊಡುವ ಮೂಲಕ ಸ್ಪೀಕರ್ ರಮೇಶ್ ಕುಮಾರ್ ಅವರು ಅವರ ರಾಜೀನಾಮೆಯನ್ನ ಈಗ ಅಂಗೀಕರಿಸಿದ್ದಾರೆ ಗುರುಪ್ರಸಾದ್. ಇದರಿಂದ ಉಮೇಶ್ ಜಾಧವ್ ಅವರಿಗೆ ಇದ್ದಂತಹ ಎಲ್ಲ ತೊಡಕುಗಳು ಕೂಡ ಒಂದ್ ಕಡೆ ನಿವಾರಣೆಯಾಗಿದೆ. ಆದ್ರೆ ವಿಚಾರಣೆಗೆ ಅವರು ಮತ್ತೆ ಹಾಜರಾಗಬೇಕಾದಂತ ಒಂದು ಅನಿವಾರ್ಯತೆ ಕೂಡ ಇದೆ ಗುರುಪ್ರಸಾದ್. ಓಕೆ, ಕಾಂಗ್ರೆಸ್ನವರು ಮನವಿಯನ್ನು ಕೂಡ ಸಲ್ಲಿಸಿದ್ರು. ಯಾವಾಗ ಉಮೇಶ್ ಜಾಧವ್ ಅವರು ಈ ರೀತಿಯಾಗಿ ಪಕ್ಷಕ್ಕೆ ಟಕ್ಕರ್ ಕೊಟ್ಟು ಬೇರೆ ಪಕ್ಷಕ್ಕೆ ಹೋಗ್ತಾರೆ, ಅದು ಕೂಡ ಪಕ್ಷದ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧವೇ ತೊಡೆ ತಟ್ತಾರೆ ಅಂದಾಗ ಸಹಜವಾಗಿಯೇ ಪಕ್ಷದಲ್ಲಿದ್ದಂತಹ ಕಾರ್ಯಕರ್ತರಾದಿಯಾಗಿ ಹಲವರು ಕೂಡ ಉಮೇಶ್ ಜಾಧವ್ ಅವರಿಗೆ ಯಾವುದೇ ಒಂದು ಪಕ್ಷಾಂತರ ನಿಷೇಧ ಕಾಯ್ದೆಯ ಶಿಸ್ತು ಕ್ರಮ ಅನುಸರಿಸ್ತಾರ ಅನ್ನುವಂಥ ನಿರೀಕ್ಷೆಯಲ್ಲಿದ್ರು. ಯಾಕೆ ಸ್ಪೀಕರ್ ಅವರ ಕಡೆಯಿಂದ ಸಾಧ್ಯ ಆಗಲಿಲ್ಲ? ಯಾವ ಮಾಫಿ ವಿಚಾರಗಳು ಅನ್ವಯ ಆದವು ಅಂತ? ಗುರುಪ್ರಸಾದ್, ಈ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ರು. ಸ್ಪೀಕರ್ ರಮೇಶ್ ಕುಮಾರ್ ಅವರ ಮೂಲಕ ಉಮೇಶ್ ಜಾಧವ್ ಅವರ ರಾಜೀನಾಮೆಯನ್ನ ಅಂಗೀಕರಿಸದಂತೆ ಅದನ್ನ ತಡೆಯುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು. ಜೊತೆಗೆ ಸಾಕಷ್ಟು ದಿನ ಅದನ್ನ ಎಳೆಯುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ರು. ಅವರ ಮೇಲೆ ಒಂದು ಒತ್ತಡವನ್ನ ತಂದು ವಿಚಾರಣೆಯ ನೆಪದಲ್ಲಿ ಉಮೇಶ್ ಜಾಧವ್ ಅವರ ರಾಜೀನಾಮೆಯನ್ನ ಅಕ್ಸೆಪ್ಟ್ ಮಾಡದೆ ಅದನ್ನ ಎಳೆಯುವಂತ ಒಂದು ಪ್ರಯತ್ನವನ್ನ ಮಾಡಿ ಆ ಮೂಲಕ ಅವರಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸದಂತೆ ಅವಕಾಶವನ್ನ ನೀಡದಂತೆ ಒಂದು ಒತ್ತಡ ತರುವಂತ ಒಂದು ಪ್ರಯತ್ನವನ್ನು ಕೂಡ ಕಾಂಗ್ರೆಸ್ ನಾಯಕರು ಮಾಡಿದ್ರು. ಆದ್ರೆ ಇದೀಗ ಕಾಂಗ್ರೆಸ್ ನಾಯಕರ ಒಂದು ಪ್ರಯತ್ನಗಳು ವಿಫಲವಾಗಿದೆ ಅಂತಾನೆ ಹೇಳಬೇಕು. ಸ್ಪೀಕರ್ ರಮೇಶ್ ಕುಮಾರ್ ಅವರು ಆ ದೂರನ್ನ ಮನ್ನಿಸದೆ ಈಗ ಉಮೇಶ್ ಜಾಧವ್ ಅವರ ರಾಜೀನಾಮೆಯನ್ನ ಅಂಗೀಕರಿಸಿರುವಂತದ್ದು ಸಾಕಷ್ಟು ಕುತೂಹಲಕ್ಕ ಕೂಡ ಕಾರಣವಾಗಿದೆ. ಒಂದು ಕಡೆ ಜಾಧವ್ ಅವರು ರಿಲೀಫ್ ಸಿಕ್ಕಿದೆ, ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರಿಗೆ ಹಿನ್ನಡೆ ಆಗಿದೆ ಅಂತಾನು ಕೂಡ ಹೇಳ್ಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು ಶಿವು ಮಾಹಿತಿ.